ನಮಸ್ಕಾರ. ಎಲ್ಲ ತಂದೆ ತಾಯಿಗಳು ಒಂದು ಆಸೆ ಆಕಾಂಕ್ಷೆಗಳು ಕನಸುಗಳು ಇಟ್ಕೊಂಡಿರ್ತಾರೆ. ನಮ್ಮ ಮಕ್ಕಳು ಅದನ್ನು ಪೂರೈಸಬೇಕು ಅಂತ ಇಡೀ ಜಗತ್ತಿನಲ್ಲೇ ತಂದೆ ತಾಯಿ ಆಸೆ ಕನಸುಗಳನ್ನ ಇಟ್ಕೊಂಡಿರ್ತಾರೆ. ನಾವಂತೂ ಆಗಲಿಲ್ಲ, ನಮ್ಮ ಮಕ್ಕಳಂತೂ ಲೈಫಲ್ಲಿ ಚೆನ್ನಾಗಿರಲಿ, ಸೆಟ್ಲಾಗಲಿ, ಅವರು ಲೈಫಲ್ಲಿ ಒಳ್ಳೆ ಟಾಪ್ ಪೊಸಿಷನ್ನಲ್ಲಿ ಇರಲಿ, ಚೆನ್ನಾಗಿ ಓದ್ಬಿಟ್ಟು ಒಳ್ಳೆ ಕೆಲಸದಲ್ಲಿ ಇದ್ದು ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಂಡು ಒಳ್ಳೆ ಪೊಸಿಷನಲ್ಲಿ ಇರಲಿ ಅಂತ ಆಸೆ ಪಡ್ತಾ ಇರ್ತಾರೆ ತಂದೆ ತಾಯಿಗಳು. ಇಡೀ ಜಗತ್ತಿನಲ್ಲೇ ತಂದೆ ತಾಯಿಗಳ ಆಸೆಗಳನ್ನು ಪೂರೈಸಿ ಇಡೀ ವಿಶ್ವವೇ ತಿರುಗಿ ನೋಡುವಂತಹ ಕೆಲಸದಲ್ಲಿ ಇರ್ತಾರೆ ಈ ಒಂದು ರಾಶಿ ನಕ್ಷತ್ರದವರು. ಈಗ ತಂದೆ ತಾಯಿಗೆ ಆಸೆ ಇರುತ್ತೆ, ನನ್ನ ಮಗ ಡಾಕ್ಟ್ರ್ ಆಗಬೇಕು, ನನ್ನ ಮಗ ಇಂಜಿನಿಯರ್ ಆಗಬೇಕು, ಸಾಫ್ಟ್ವೇರ್ ಫೀಲ್ಡಲ್ಲಿ IT BT ಸೆಕ್ಟರ್ಸಲ್ಲಿ ಲಕ್ಷಗಟ್ಟಲೆ ಸಂಬಳ ದುಡಿಬೇಕು, ಫಾರಿನ್ಗೆ ಹೋಗಬೇಕು ಅಂತ ಆಸೆ ಇರುತ್ತೆ. IAS ಆಗಬೇಕು, IPS ಆಗಬೇಕು, KS ಓದಬೇಕು, ಅಸಿಸ್ಟೆಂಟ್ ಕಮಿಷನರು DC ಆಗಬೇಕು ಅಂತ ಕನಸಿರುತ್ತೆ. ಸಬ್ ಇನ್ಸ್ಪೆಕ್ಟರ್ ಆಗಬೇಕು, DIG ಆಗಬೇಕು ಅಂತ ಕನಸುಗಳಿರುತ್ತೆ. ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಒಳ್ಳೆ ಲಾಯರ್ ಆಗಬೇಕು, ಜಡ್ಜ್ ಆಗಬೇಕು, ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ರೇಂಜ್ ಫಾರೆಸ್ಟ್ ಆಫೀಸರ್ ಆಗಬೇಕು ಅಂತ ಕನಸಿಟ್ಕೊಂಡಿರ್ತಾರೆ. ಮಿಲಿಟ್ರಿಯಲ್ಲಿ ಸೇವೆ ಮಾಡಬೇಕಂತ ಕನಸಿಟ್ಕೊಂಡಿರ್ತಾರೆ. ನೇವಿ ಸಬ್ಮೆರಿನ್ನು ಪೈಲಟ್ ಆಗಬೇಕು ಅಂತ ಕನಸಿಟ್ಕೊಂಡಿರ್ತಾರೆ. IIT ಇಸ್ರೋದಲ್ಲಿ ದೊಡ್ಡ ಸೈಂಟಿಸ್ಟ್ ಆಗಬೇಕು ನನ್ನ ಮಗ ಮಗಳು ಅಂತ ಕನಸಿಟ್ಕೊಂಡಿರ್ತಾರೆ ಮಕ್ಕಳ ಮೇಲೆ. ಈ ಒಬ್ಬೊಬ್ಬರು ಗೌರ್ಮೆಂಟ್ ಜಾಬುಗಳು ಸಿಕ್ಬಿಟ್ಟು ನನ್ನ ಮಗ ಮಗಳು ಟೀಚರ್ ಆಗಬೇಕು, ಲೆಕ್ಚರರ್ ಆಗಬೇಕು, ಅಸಿಸ್ಟೆಂಟ್ ಪ್ರೊಫೆಸರ್ ಆಗಬೇಕು ಅಂತ ಕನಸಿಟ್ಕೊಂಡಿರ್ತಾರೆ. MLA ಆಗಬೇಕು ನನ್ನ ಮಗ ಮಗಳು, MP ಆಗಬೇಕು ಅಂತ ಕನಸಿಟ್ಕೊಂಡಿರ್ತಾರೆ. ರಾಜಕೀಯದಲ್ಲಿ ನನ್ನ ಮಗ CM ಆಗೇ ಆಗ್ತಾನೆ, ನನ್ನ ಮಗಳು ಚೀಫ್ ಮಿನಿಸ್ಟರ್ ಆಗೇ ಆಗ್ತಾಳೆ, ನನ್ನ ಮಗ ಪ್ರೈಮ್ ಮಿನಿಸ್ಟರ್ ಆಗಲಿ, CM ಆಗಲಿ ಅಂತ ಕನಸುಗಳು ಇಟ್ಕೊಂಡಿರ್ತಾರೆ. ಯಾವುದೇ ಸೆಂಟ್ರಲ್ ಗೌರ್ಮೆಂಟ್ ಜಾಬನ್ನು ಸಿಗಲಿ, ಯಾವುದನ್ನು ಸ್ಟೇಟ್ ಗೌರ್ಮೆಂಟ್ ಕೆಲಸನ ಸಿಗಲಿ, ಒಟ್ಟು ಸರ್ಕಾರಿ ಹುದ್ದೆಯಲ್ಲಿ ಸಿಕ್ಕಿ ಚೆನ್ನಾಗಿರಬೇಕು ಅಂತ ಬಯಸ್ತಿರ್ತಾರೆ. ಬ್ಯಾಂಕಿಂಗ್ ಸೆಕ್ಟರ್ಸಲ್ಲಿ ಮ್ಯಾನೇಜರ್ ಆಗಬೇಕು ಅಂತ ಬಯಸ್ತಿರ್ತಾರೆ. ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಕೆಲಸ ಸಿಕ್ಬಿಟ್ರೆ ಆರಾಮಾಗಿರ್ತಾನೆ ಮಗ ಮಗಳು ಅಂತ 108 ಆಸೆ ಆಕಾಂಕ್ಷೆಗಳು ಇಟ್ಕೊಂಡಿರ್ತಾರೆ. ಈ ಆಸೆ ಆಕಾಂಕ್ಷೆಗಳೆಲ್ಲ ಪೂರೈಸುವ ಏಕೈಕ ರಾಶಿ ನಕ್ಷತ್ರ ಯಾವುದಪ್ಪ ಅಂತಂದರೆ ವೃಶ್ಚಿಕ ರಾಶಿ, ಅನುರಾಧ ನಕ್ಷತ್ರ, ಮಹಾನಕ್ಷತ್ರ. ನೋಡಿ, ಈ ರಾಶಿ ನಕ್ಷತ್ರದವ್ರಿಗೆಲ್ಲ ಖಂಡಿತವಾಗ್ಲೂ 100ಕ್ಕೆ 70 to 80% ಆಫ್ ದಿ ಪೀಪಲ್ಸ್ ಈ ರಾಶಿ ನಕ್ಷತ್ರದಲ್ಲಿ ನಿಮ್ಮ ಮಕ್ಕಳು ಹುಟ್ಟಿದರೆ ಖಂಡಿತವಾಗ್ಲೂ 70 to 80% ಆಫ್ ದಿ ಪೀಪಲ್ಸ್ ಮಕ್ಕಳು ಈ ರಾಶಿಯಲ್ಲಿ ಹುಟ್ಟಿದರೆ ತಂದೆ ತಾಯಿ ಆಸೆ ಕನಸು ಖಂಡಿತವಾಗ್ಲೂ ಈಡೇರಿಸ್ತಾರೆ. ಚಿಕ್ಕ ವಯಸ್ಸಲ್ಲಿ ಕಷ್ಟ ಇರುತ್ತೆ, ತುಂಬ ಒಬ್ಬೊಬ್ಬರಿಗೆ ಬಡತನಗಳು ಇರುತ್ತೆ, ಕಷ್ಟಪಟ್ಟು ಮೇಲೆ ಬರ್ತಾರೆ, ಚೆನ್ನಾಗಿ ಓದ್ತಾರೆ, ಅವರು ಕಾಲ ಮೇಲೆ ನಿಂತ್ಕೊಂತಾರೆ. ಇವರಿಗೆಲ್ಲ 35 ವರ್ಷ ಆದ ನಂತರ ಯಾವಾಗ ಬೇಕಿದ್ರೂ ಸಕ್ಸಸ್ಸುಗಳು ಗ್ರೋತು ಕಾಣ್ಬೋದು. ಇವರು 35 ಇಯರ್ಸ್ ಆನ್ವರ್ಡ್ಸ್ ನಂತರ ಜೀವನದಲ್ಲಿ ಏಳ್ಗೆ, ಅಭಿವೃದ್ಧಿ, ನೇಮ್ ಆ್ಯಂಡ್ ಫೇಮ್, ಹೆಸರು, ಕೀರ್ತಿ, ಸರ್ಕಾರಿ ಸವಲತ್ತುಗಳು, ಸರ್ಕಾರಿ ಫೆಸಿಲಿಟೀಸುಗಳು ಎಲ್ಲ ತಗೊತಾರೆ. ದೊಡ್ಡ ಒಳ್ಳೊಳ್ಳೆ ವ್ಯಕ್ತಿಗಳಾಗಿ ಬೆಳೀತಾರೆ. MLAಗಳು ಜಾಸ್ತಿ ಇರೋದು, MP ಗಳು ಜಾಸ್ತಿ ಇರೋದು. ರಾಜಕೀಯದಲ್ಲಿ, ಚಲನಚಿತ್ರರಂಗದಲ್ಲಿ, ಎಸ್ಪೆಷಲಿ ಚಿತ್ರರಂಗದಲ್ಲಿ ಭಾಳ ಜನ ಇದ್ದಾರೆ. TV ಮೀಡಿಯಾ ಮಾಧ್ಯಮದ ಲೋಕದಲ್ಲಿ ಈ ಸಿಕ್ಕಾಪಟ್ಟೆ ಇದ್ದಾರೆ ಈ ಒಂದು ರಾಶಿ ನಕ್ಷತ್ರದವರು. ಖಂಡಿತವಾಗ್ಲೂ ನಿಮ್ಮ ಮಕ್ಕಳಾಗಿದ್ದರೆ ಖುಷಿ ಪಡಿ. ನಮಸ್ಕಾರ.